ಡಾಕ್ಟರ್ ಮಂಜುನಾಥ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿದವರು. ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮಾತಿದೆ, ವೈದ್ಯೋ ನಾರಾಯಣ ಹರಿ ಅಂತ. ಅಂದರೆ ವೈದ್ಯರನ್ನ ನಾರಾಯಣನಿಗೆ ಹೋಲಿಕೆ ಮಾಡಲಾಗುತ್ತೆ. ಈ ಮಾತನ್ನ ಬಹುಶಃ ಡಾಕ್ಟರ್ ಮಂಜುನಾಥ್ ಅಂತವರನ್ನ ನೋಡಿ ಮಾಡಿರಬೇಕು ಅಂದರೆ ತಪ್ಪಾಗ್ಲಾರ್ದು. ಯಾಕಂದರೆ ಅಗಣಿತ ಹೃದ್ರೋಗ ಶಸ್ತ್ರಚಿಕಿತ್ಸೆ ಮಾಡಿ ಸಾಕಷ್ಟು ಬಡವರಿಗೆ ಉಸಿರಾದವರು ಡಾಕ್ಟರ್ CN ಮಂಜುನಾಥ್. ಆದರೆ ಅವರ ಸೇವಾವಧಿ ಮುಕ್ತಾಯ ಅಂದಾಗ ಸಾಕಷ್ಟು ಹೃದಯಗಳು ಅಯ್ಯೋ ಅಂದಿದ್ದಂತೂ ಸತ್ಯ. ಇದೆಲ್ಲವೂ ಗೊತ್ತಿರುವ ವಿಚಾರವೇ. ಆದರೆ ಸರ್ಕಾರ ಇವರ ವಿಚಾರವನ್ನು ರಾಜಕೀಯವಾಗಿ ತೆಗೆದುಕೊಂಡು ತಪ್ಪು ಮಾಡ್ತಾ ಸೇವಾವಧಿಯನ್ನ ವಿಸ್ತರಣೆ ಮಾಡೋ ಅವಕಾಶ ಏನಾದರೂ ಇತ್ತಾ? ಯಾಕಂದ್ರೆ ಈ ಪ್ರಶ್ನೆ ಮತ್ತೆ ಉದ್ಭವಿಸುವುದಕ್ಕೆ ಕಾರಣ ಇಂದು ನಡೆದ ಆ ಒಂದು ಘಟನೆ. ಜನವರಿ 31ಕ್ಕೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಡಾಕ್ಟರ್ ಮಂಜುನಾಥ್ ಅವಧಿ ಮುಕ್ತಾಯವಾಗಿತ್ತು. ಅವರನ್ನ ಮುಂದುವರಿಸುವ ನಿರ್ಧಾರವನ್ನು ಸರ್ಕಾರ ಕೈಬಿಟ್ಟ ಕಾರಣ ಅವರ ಸ್ಥಾನಕ್ಕೆ ಬೇರೆಯವರನ್ನ ನೇಮಕ ಮಾಡಿಕೊಳ್ಳಲಾಯಿತು. ಅವರ ಸೇವಾವಧಿಯನ್ನ ಮುಂದುವರಿಸಬಹುದಿತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಹೌದು. NMC ಆಕ್ಟ್ ಪ್ರಕಾರ 70 ವರ್ಷದವರೆಗೂ ಸೇವೆ ಸಲ್ಲಿಸಬಹುದಾಗಿತ್ತು. ಡಾಕ್ಟರ್ ಮಂಜುನಾಥ್ ಅವರಿಗೆ 67 ವರ್ಷ ವಯಸ್ಸಾಗಿದ್ದು ಇನ್ನು 3 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಬಹುದಾಗಿದೆ. ಆದರೆ ಸರ್ಕಾರ ಮುಂದುವರಿಸುವ ನಿರ್ಧಾರವನ್ನ ಕೈಗೊಳ್ಳದ ಹಿನ್ನೆಲೆ ಜನವರಿ 31ಕ್ಕೆ ಡಾಕ್ಟರ್ ಮಂಜುನಾಥ್ ನಿವೃತ್ತಿಯನ್ನ ಹೊಂದಬೇಕಾಯಿತು. ಈತ ಜಯದೇವ ಆಸ್ಪತ್ರೆಯ ನಿರ್ದೇಶಕರ ಹುದ್ದೆಗೆ ಪೈಪೋಟಿ ಆರಂಭವಾಗಿತ್ತು. 15ಕ್ಕೂ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು. ಅಂತಿಮವಾಗಿ ಈಗ ಜಯದೇವ ಹೃದ್ರೋಗ ಆಸ್ಪತ್ರೆಯ ಪ್ರಭಾರ ನಿರ್ದೇಶಕರಾಗಿ ಡಾಕ್ಟರ್ ರವೀಂದ್ರನಾಥ್ ಅವರನ್ನ ರಾಜ್ಯ ಸರ್ಕಾರ ನೇಮಿಸಿ ಆದೇಶ ಹೊರಡಿಸಿದೆ. ಜನರು ಮಾತ್ರ ಈ ವಿಚಾರವಾಗಿ ಸಾಕಷ್ಟು ಟೀಕೆ ಮಾಡ್ತಾನೆ ಇದ್ದಾರೆ. ಅವರು ಒಂದು ಸಂದರ್ಶನದಲ್ಲಿ ಕಣ್ಣೀರು ಹಾಕಿದ್ದಾರೆ. ಸಾಕಷ್ಟು ಹೃದಯಗಳಿಗೆ ಮಿಡಿದಿದ್ದ ಈ ವೈದ್ಯನ ಮನಸ್ಸು ಭಾರವಾಗಿದೆ. ಕಲಬುರಗಿಯಲ್ಲಿ ನಿರ್ಮಾಣ ಮಾಡ್ತಾ ಇರುವ ಜಯದೇವ ಹೃದ್ರೋಗ ಆಸ್ಪತ್ರೆ ಉದ್ಘಾಟನೆಗೂ ಮುನ್ನ ಅವರನ್ನ ನಿರ್ದೇಶಕ ಹುದ್ದೆಯಿಂದ ತೆಗೆದು ಹಾಕಿರುವುದಕ್ಕೆ ಕಣ್ಣೀರು ಹಾಕಿದ್ದಾರೆ. ಅದು ಅವರ ಕನಸಾಗಿತ್ತಂತೆ. ಆದರೆ ಆ ಕನಸು ನನಸಾಗೋ ಸಮಯದಲ್ಲಿ ಅವರು ಆ ಸ್ಥಾನದಲ್ಲಿ ಇಲ್ಲದೆ ಇರೋದು ನೋವಿನ ಸಂಗತಿ. ದೇವೇಗೌಡರು ಕೂಡ ಈ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅಂದರೆ ಡಾಕ್ಟರ್ ಮಂಜುನಾಥ್ ಬಗ್ಗೆ ಒಂದು ಮಾತು ಹೇಳ್ತಾರೆ. ನನ್ನ ಮಗಳು ಇಂತಹ ಗಂಡನನ್ನ ಪಡೆಯುವುದಕ್ಕೆ ಪುಣ್ಯ ಮಾಡಿದ್ಲು, ನಾವು ಇಂತಹ ಅಳಿಯನನ್ನ ಪಡೆಯುವುದಕ್ಕೆ ಪುಣ್ಯ ಮಾಡಿದ್ವಿ. ಯಾಕೆ ಸ್ವಾಮಿ, ಕರ್ನಾಟಕ ಜನತೆ ಕೂಡ ಇಂತಹ ವೈದ್ಯರನ್ನ ಪಡೆಯುವುದಕ್ಕೆ ಪುಣ್ಯ ಮಾಡಿದ್ರು ಅಂದರೆ ತಪ್ಪಾಗಲಾರದು. ಆದರೆ CM ಸಿದ್ದರಾಮಯ್ಯ ಅವರ ನಡೆಗೆ ಮಾತ್ರ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. BJP JDS ಮೈತ್ರಿ ಆಗ್ತಾ ಇದ್ದು ಅವರ ಮೇಲಿರುವ ದ್ವೇಷವನ್ನ ಇಂತಹ ಒಳ್ಳೆಯ ವ್ಯಕ್ತಿಯ ಮೇಲೆ ತೀರಿಸಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ ಅಂತ ಪ್ರಶ್ನಿಸ್ತಾ ಇದ್ದಾರೆ. ರಾಜಕೀಯ ಏನೇ ಆಗಲಿ ಇಂತಹ ಅದ್ಭುತ ವೈದ್ಯ ತಮ್ಮ ಸೇವೆಯನ್ನ ದೇವರ ಸೇವೆ ಎಂದು ನಡೆದುಕೊಂಡು ಬಂದವರೇ ಹೊರತು ಯಾವತ್ತೂ ರಾಜಕೀಯಕ್ಕೆ ಬಂದವರಲ್ಲ. ಯಾರೇ ಬಂದರೂ ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಅಲ್ಲಿ ಆ ಪಕ್ಷದವರು, ಈ ಪಕ್ಷದವರು, ಶ್ರೀಮಂತರು, ಬಡವರು, ಮೇಲ್ಜಾತಿ, ಕೀಳ್ಜಾತಿ ಹೀಗೆ ಯಾವುದೇ ತಾರತಮ್ಯ ಇಲ್ಲದೆ ಚಿಕಿತ್ಸೆಯನ್ನ ನೀಡ್ತಾ ಇದ್ರು. ಇಂತಹ ವೈದ್ಯನ ಕಣ್ಣಂಚು ಒದ್ದೆ ಆಗಬೇಕು ಅಂದರೆ ಅವರ ಹೃದಯ ಎಷ್ಟು ನೊಂದಿರ್ಬೋದು ಅನ್ನೋದು ಜನರ ವಾದವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.